ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಕರೆಂಟ್ ಸನ್ನಿವೇಶದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಈಗ ಕಂಡೀಷನ್ ಏನಿದೆ, ಇದು ಚಾಲೆಂಜಿಂಗ್ ಎನ್ವಿರಾನ್ಮೆಂಟ್. ಇಂತಹ ಸಂದರ್ಭದಲ್ಲಿ ಫಂಡ್ ಮ್ಯಾನೇಜರ್ಸ್ ಅಥವಾ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತಹ ಕಂಪನೀಸ್ ಗಳ ಫೋಕಸ್ ಎಲ್ಲಿರುತ್ತೆ, ಅವರು ಯಾವ ಅಪ್ರೋಚ್ ಅನ್ನ ಫಾಲೋ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಕರೆಂಟ್ ಸನ್ನಿವೇಶದಲ್ಲಿ ಎಕ್ಸ್ಪರ್ಟ್ಸ್ ಯಾವ ಸ್ಟ್ಯಾಂಡ್ ಅನ್ನ ತಗೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವರು ಯಾವ ಅಪ್ರೋಚ್ ಅನ್ನ ಬಳಸ್ತಾರೆ ಅನ್ನೋದನ್ನ ನೋಡಿದ್ರೆ ನಮಗೂ ಕೂಡ ಒಂದಷ್ಟು ಇನ್ಪುಟ್ಸ್ ಸಿಗುತ್ತೆ. ನಾವು ಯಾವ ರೀತಿಯ ಡಿಸಿಷನ್ ತಗೊಂಡ್ರೆ ಲಾಭವನ್ನು ತರಬಹುದು ಅಂತ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ನಾವು ಮಾಡೋಣ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ಯಾಕೆಂತಂದ್ರೆ ಕೆಲವು ಸ್ಟಾಕ್ ಗಳ ನೇಮ್ಗಳು ಕೂಡ ಇಲ್ಲಿ ಅಪಿಯರ್ ಆಗುತ್ತೆ. ಆ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ PMS ಅಥವಾ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ. ಅಂದ್ರೆ ಇಲ್ಲಿ ಕೆಲವೊಂದು ಪೇಯ್ಡ್ ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ. ಅವರು ಸೆಬಿ ರಿಜಿಸ್ಟರ್ಡ್ ಆಗಿರ್ತಾರೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ನಾವು ಒಂದಷ್ಟು ಪೇಮೆಂಟ್ ಅನ್ನ ಮಾಡಿ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನಾವು ಯಾವ ಸ್ಟಾಕ್ ಅನ್ನ ಬೈ ಮಾಡಬೇಕು, ಯಾವ್ದನ್ನ ಸೆಲ್ ಮಾಡಬೇಕು, ಯಾವ್ದನ್ನ ಹೋಲ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ರೆಕಮೆಂಡೇಶನ್ಸ್ ಅನ್ನ ಕೊಡ್ತಾರೆ. ಅಂತ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನೀಸ್ ಗಳನ್ನ ಹೆಡ್ ಗಳನ್ನ ಇಂಟರ್ವ್ಯೂ ಮಾಡಿದ್ದಾರೆ ಮನಿ ಕಂಟ್ರೋಲ್ ಅವರು ಈಗ ಯಾವ ಅಪ್ರೋಚ್ ಅನ್ನ ಬಳಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಅಲ್ಲಿ ಕವರ್ ಮಾಡಿದ್ದಾರೆ. ಅದೇ ಆರ್ಟಿಕಲ್ ನ ಸಾರಾಂಶವನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈಗಲೇ ನೋಡಬಹುದು, ಇಂಡಿಯಾಸ್ PMS ಮ್ಯಾನೇಜರ್ಸ್ ಬ್ರಾಸ್ ಫಾರ್ ಟ್ರಂಪ್ ಟ್ಯಾರಿಫ್ಸ್, ಹಿಯರ್ ಈಸ್ ವೇರ್ ದೇ ಆರ್ ಇನ್ವೆಸ್ಟಿಂಗ್. ಇಲ್ಲಿ ಎರಡು ಇಂಪಾರ್ಟೆಂಟ್ ವಿಷಯಗಳಿದಾವೆ. ಏನು ಅಂತಂದ್ರೆ, ಟ್ರಂಪ್ ಟ್ಯಾರಿಫ್ ನ ಕಾರಣಕ್ಕೆ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಜೊತೆಗೆ ಡೊಮೆಸ್ಟಿಕ್ ಸ್ಲೋ ಡೌನ್ ಕೂಡ ಇದೆ. ಯಾಕಂದ್ರೆ ಎಸ್ಪೆಷಲಿ ಸರ್ಕಾರದ ಕ್ಯಾಪೆಕ್ಸ್ ಈ ವರ್ಷದಲ್ಲಿ ಅಂದ್ಕೊಂಡಷ್ಟರ ಮಟ್ಟಿಗೆ ಆಗಿಲ್ಲ. ಅದು ಕೂಡ ಒಂದಷ್ಟು ಸ್ಲೋ ಡೌನ್ ಅನ್ನು ತಂದಿದೆ ಎಕಾನಮಿಯಲ್ಲಿ. ಇಂಥ ಚಾಲೆಂಜಿಂಗ್ ಎನ್ವಿರಾನ್ಮೆಂಟ್ ಇರುವಂತಹ ಸಂದರ್ಭದಲ್ಲಿ PMS ಮ್ಯಾನೇಜರ್ಸ್ ಅಂದ್ರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿಗಳ ಹೆಡ್ಸ್ ಯಾವ ಅಪ್ರೋಚ್ ಅನ್ನ ಬಳಸ್ತಾರೆ, ಎಲ್ಲಿ ಅವರು ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತಿದ್ದಾರೆ, ಇದನ್ನ ತಿಳ್ಕೊಂಡ್ರೆ ಖಂಡಿತ ನಮಗೂ ಒಂದಷ್ಟು ಐಡಿಯಾಸ್ ಬರುತ್ತೆ. ಈ ಆರ್ಟಿಕಲ್ ಅಲ್ಲಿ ಸುಮಾರು 5-6 PMS ಮ್ಯಾನೇಜರ್ಸ್ ಇಂಟರ್ವ್ಯೂನ ಕವರ್ ಮಾಡಿದ್ದಾರೆ. ಎಸ್ಪೆಷಲಿ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಅನ್ನುವಂತ ಪಾಯಿಂಟ್ಸ್ ಅನ್ನು ಅವರು ಶೇರ್ ಮಾಡಿದ್ದಾರೆ. ನಾವು ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಬಹುದು, ಮಾರ್ಸಿಲಸ್ ಇನ್ವೆಸ್ಟ್ಮೆಂಟ್. ಇವರು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಯಾವ ಕಡೆ ಫೋಕಸ್ ಮಾಡ್ತಿದ್ದಾರೆ ಈಗ ಅನ್ನೋದ್ರ ಬಗ್ಗೆ ನೋಡೋಣ. ಫೋಕಸಿಂಗ್ ಆನ್ ಕ್ವಾಲಿಟಿ ಇನ್ ಎ ಸ್ಲೋ ಡೌನ್. ಎಕಾನಮಿ ಸ್ಲೋ ಡೌನ್ ಇದೆ, ಟ್ಯಾರಿಫ್ ಭಯ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಕ್ವಾಲಿಟಿ ಕಡೆ ಅವರು ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ನೋಡಬಹುದು, ಪ್ರಮೋದ್ ಗುಬ್ಬಿ, ಫೌಂಡರ್ ಆಫ್ ಮಾರ್ಸಿಲಸ್ ಇನ್ವೆಸ್ಟ್ಮೆಂಟ್, ಈಸ್ ಸ್ಟೇಯಿಂಗ್ ಟ್ರೂ ಟು ಎ ಸ್ಟಾಕ್ ಸ್ಪೆಸಿಫಿಕ್ ಅಪ್ರೋಚ್. ಓವರ್ ಆಲ್ ಮಾರ್ಕೆಟ್ ಅನ್ನ ನೋಡಿ ಡಿಸಿಷನ್ ತಗೊಳ್ಳೋದಕ್ಕಿಂತ ಸ್ಟಾಕ್ ಸ್ಪೆಸಿಫಿಕ್ ಅಪ್ರೋಚ್ ಅನ್ನ ಇವರು ಬಳಸ್ತಿದ್ದಾರೆ. ನಾನು ಈ ಹಿಂದೆ ಕೂಡ ಒಂದು ಮಾತನ್ನ ಹೇಳಿದ್ದೆ, ಚೂಸಿ ಆಗಿ ಅಂತ. ಓವರ್ ಆಲ್ ಮಾರ್ಕೆಟ್ ಎನ್ವಿರಾನ್ಮೆಂಟ್ ನೋಡೋ ಬದಲಿಗೆ ಇಂಡಿವಿಜುವಲ್ ಸ್ಟಾಕ್ ಗಳನ್ನ ನಾವು ಗಮನಿಸಬೇಕು ಇಂತಹ ಸಂದರ್ಭದಲ್ಲಿ ಅಂತ. ತುಂಬಾ ಜನ ಮಾಡೋದೇನಂತಂದ್ರೆ, ಮಾರ್ಕೆಟ್ ಬೀಳ್ತಿದ್ಯಾ ದೂರ ಹೋಗ್ಬಿಡೋದು. ಮಾರ್ಕೆಟ್ ಬೀಳ್ತಿದೆ ಸರಿ, ಹಾಗೆ ಮೆಜಾರಿಟಿ ಶೇರ್ಗಳು ಕೂಡ ಬೀಳ್ತಿದಾವೆ. ಬಟ್ ಯಾವ ಕಂಪನಿಯಲ್ಲಿ ಗ್ರೋತ್ಗೆ ತುಂಬಾ ಒಳ್ಳೆ ಅವಕಾಶ ಇದೆ, ಎಲ್ಲಿ ಸ್ಟ್ರಾಂಗ್ ರಿಕವರಿ ಬರ್ಬೋದು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಖಂಡಿತ ನಮಗೆ ಸಾಕಷ್ಟು ಇನ್ಪುಟ್ ಸಿಗುತ್ತೆ. ಇವರು ಹೇಳ್ತಿರೋದಷ್ಟೇ, ಸ್ಟಾಕ್ ಸ್ಪೆಸಿಫಿಕ್ ಅಪ್ರೋಚ್ ಅನ್ನ ಇವರು ಫಾಲೋ ಮಾಡ್ತಾರೆ. ನೋಡಬಹುದು, ಆಸ್ ಬಾಟಮ್ ಅಪ್ ಇನ್ವೆಸ್ಟರ್ಸ್ ವಿ ಫೋಕಸ್ ಆನ್ ಇಂಡಿವಿಜುವಲ್ ಸ್ಟಾಕ್ಸ್ ರಾದರ್ ದನ್ ಸ್ಪೆಕ್ಯುಲೇಟಿಂಗ್ ಆನ್ ಬ್ರಾಡರ್ ಮಾರ್ಕೆಟ್ ಮೂವ್ಮೆಂಟ್ಸ್. ಬ್ರಾಡರ್ ಮಾರ್ಕೆಟ್ಸ್ ಎಲ್ಲಿಗೆ ಹೋಗುತ್ತೋ ಅದು ಬೇರೆ ವಿಚಾರ, ಬಟ್ ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಇವರು ಫೋಕಸ್ ಮಾಡ್ತಿದ್ದಾರೆ. ಅವರ್ ಅನಾಲಿಸಿಸ್ ಈಸ್ ಗ್ರೌಂಡೆಡ್ ಇನ್ ಸ್ಟಾಕ್ ಸ್ಪೆಸಿಫಿಕ್ ಇಂಪ್ಯಾಕ್ಟ್, ಎಸ್ಪೆಷಲಿ ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯಾ ಸೈಕ್ಲಿಕಲ್ ಸ್ಲೋ ಡೌನ್. ಸೊ ಈ ಸ್ಲೋ ಡೌನ್ ಸಂದರ್ಭದಲ್ಲಿ ಯಾವ ಕಂಪನಿಗಳು ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಮಾಡಬಹುದು, ಆ ಕಡೆ ನಾವು ಹೆಚ್ಚು ಗಮನ ಕೊಡ್ತಿದೀವಿ ಅಂತ ಹೇಳಿದರೆ. ಜೊತೆಗೆ FY25 ಅರ್ನಿಂಗ್ಸ್ ಗ್ರೋತ್ ಪ್ರೊಜೆಕ್ಟೆಡ್ ಟು ರಿಮೇನ್ ಇನ್ ದ ಮಿಡ್ ಟು ಹೈ ಸಿಂಗಲ್ ಡಿಜಿಟ್ಸ್. ಅಂದ್ರೆ ಈ ವರ್ಷದ ಗ್ರೋತ್ ಏನಿದೆ, ಎಸ್ಪೆಷಲಿ ಕಂಪನೀಸ್ ಅರ್ನಿಂಗ್ಸ್ ಗ್ರೋತ್ ಇದು ಮಿಡ್ ಇಂದ ಹೈ ಸಿಂಗಲ್ ಡಿಜಿಟ್ಸ್ ವರೆಗೂ ಇರಬಹುದು. ಅಂದ್ರೆ 5 ಇಂದ 9 ವರೆಗೂ ಅಥವಾ 10 ಅಂತ ಹೇಳ್ಬೋದು. ಆ ರೀತಿ ಇರುವಂತ ಚಾನ್ಸಸ್ ಜಾಸ್ತಿ ಇದೆ. ಜೊತೆಗೆ ಈ ನೋಟ್ಸ್ ದಟ್ ವ್ಯಾಲ್ಯೂಯೇಷನ್ಸ್ ವೈಲ್ ಸ್ಲೈಟ್ಲಿ ಕರೆಕ್ಟ್. ಇತ್ತೀಚಿನ ಕರೆಕ್ಷನ್ ಏನಿದೆ ಅದೇನು ತುಂಬಾ ದೊಡ್ಡ ಮಟ್ಟದ ಕರೆಕ್ಷನ್ ಅಲ್ಲ, ಸ್ಲೈಟ್ಲಿ ಕರೆಕ್ಟೆಡ್ ಅಂತ ಹೇಳ್ತಾರೆ. ಜೊತೆಗೆ ವ್ಯಾಲ್ಯೂಯೇಷನ್ಸ್ ಈಗಲೂ ಕೂಡ ಹಲವು ಕಂಪನೀಸ್ ಹೈ ಅಲ್ಲೇ ಇದೆ ಅನ್ನೋಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಜೊತೆಗೆ ಇವರ ಫೋಕಸ್ ಮೇಜರ್ ಆಗಿ ಕಂಡು ಬರ್ತಿರುವಂತದ್ದು ಫೈನಾನ್ಷಿಯಲ್ಸ್. ನೀವು ಇಲ್ಲಿ ನೋಡಬಹುದು, ಫೈನಾನ್ಷಿಯಲ್ಸ್ ರಿಮೈನ್ ಎ ಕೋರ್ ಫೋಕಸ್. ಅಂದ್ರೆ ಬ್ಯಾಂಕಿಂಗ್ ಅಂಡ್ NBFC ಸೆಕ್ಟರ್ ಏನಿದೆ ಇದನ್ನ ಇವರು ಕೋರ್ ಸೆಕ್ಟರ್ ಆಗಿ ಫೋಕಸ್ ಮಾಡ್ತಿದ್ದಾರೆ. ನೋಡಬಹುದು, ದೇ ಆರ್ ಸ್ಟಿಲ್ ರೀಸನಬಲ್ ಕಂಪೇರ್ಡ್ ಟು ಅದರ್ ಸೆಕ್ಟರ್ಸ್. ಅಂದ್ರೆ ಬೇರೆ ಸೆಕ್ಟರ್ ಗೆ ಕಂಪೇರ್ ಮಾಡಿದ್ರೆ ಫೈನಾನ್ಷಿಯಲ್ ಸ್ಟಾಕ್ಸ್ ಈಗಲೂ ಕೂಡ ರೀಸನಬಲ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಿದ್ದಾವೆ ಅಂತ ಹೇಳಿದ್ರೆ.
ಅದರಲ್ಲೂ ನೋಡಬಹುದು ಪಾಯಿಂಟಿಂಗ್ ಟು ನೇಮ್ಸ್ ಲೈಕ್ HDFC ಬ್ಯಾಂಕ್, ICICI ಬ್ಯಾಂಕ್, ಬಜಾಜ್ ಫೈನಾನ್ಸ್. ಈ 3 ಕಂಪನಿಗಳನ್ನ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇವರು ಎಲ್ಲಿ ಕಾಶಿಯಸ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಿದ್ದಾರೆ ನೋಡಬಹುದು. ಕಾಶಿಯಸ್ ಅಬೌಟ್ ದ ಸ್ಲೋ ಡೌನ್ ಇನ್ ಗವರ್ನಮೆಂಟ್ ಲೆಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಎಸ್ಪೆಷಲಿ ಯಾವ ಸೆಕ್ಟರ್ ಅಥವಾ ಯಾವ ಕಂಪನಿ ಗವರ್ನಮೆಂಟ್ ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಡಿಪೆಂಡ್ ಆಗಿದೆಯೋ ಅಲ್ಲಿ ಇನ್ನು ಒಂದಷ್ಟು ಕರೆಕ್ಷನ್ ಅಥವಾ ಅಂಡರ್ ಪರ್ಫಾರ್ಮೆನ್ಸ್ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಯಾಕೆಂತಂದ್ರೆ ನೋಡಬಹುದು, ವಾರ್ನಿಂಗ್ ದಟ್ ಎ ಶಾರ್ಪ್ ಡಿಸೆಲರೇಷನ್ ಇನ್ ದ ಪಬ್ಲಿಕ್ ಕ್ಯಾಪೆಕ್ಸ್ ಸೈಕಲ್ ಆಫ್ಟರ್ ಇಯರ್ಸ್ ಆಫ್ ಸ್ಟ್ರಾಂಗ್ ಗ್ರೋತ್. ಲಾಸ್ಟ್ 4 ಇಯರ್ಸ್ ಇಂದ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಈಗ ಅಲ್ಲಿ ಸ್ಲೋ ಡೌನ್ ಕಂಡು ಬರ್ತಿದೆ. ಎಸ್ಪೆಷಲಿ ಸರ್ಕಾರ ಈ ವರ್ಷ ಅಂದುಕೊಂಡಷ್ಟು ಖರ್ಚು ಮಾಡಿಲ್ಲ. ಕ್ಯಾಪೆಕ್ಸ್ ಅನ್ನೇನೋ ಒಳ್ಳೆ ಪ್ರಮಾಣದಲ್ಲಿ ಅನೌನ್ಸ್ ಮಾಡಿತ್ತು ಸರ್ಕಾರ, ಬಟ್ ಅದನ್ನ ಸ್ಪೆಂಡ್ ಮಾಡಕ್ಕಾಗಿಲ್ಲ. ಹಾಗಾಗಿ ಎಲ್ಲಿ ಸರ್ಕಾರದ ಸ್ಪೆಂಡಿಂಗ್ ನ ಮೇಲೆ ಡಿಪೆಂಡ್ ಆಗಿರ್ತಾವ ಕಂಪನೀಸ್ ಅಂತ ಕಡೆ ಕಾಶಿಯಸ್ ಆಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಸರ್ಕಾರದ ಸ್ಪೆಂಡಿಂಗ್ ಮೇಲೆ ಡಿಪೆಂಡ್ ಆಗಿರುವಂತದ್ದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ರೈಲ್ವೆ ಸೆಕ್ಟರ್, ಡಿಫೆನ್ಸ್ ಸೆಕ್ಟರ್, ಇವುಗಳ ಕಡೆ ಅವರು ಇನ್ನು ಕಾಶಿಯಸ್ ಆಗಿದ್ದಾರೆ. ಅಂದ್ರೆ ಸರ್ಕಾರ ಒಂದ್ಸಲಿ ಖರ್ಚುಗಳನ್ನ ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಖಂಡಿತ ಆ ಕಂಪನೀಸ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಸದ್ಯದ ಮಟ್ಟಿಗಂತೂ ಕಾಶಿಯಸ್ ಆಗಿದ್ದೀವಿ ಅಂತ ಹೇಳ್ತಾರೆ. ನಂತರ ಫಾರ್ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಸ್ಟಾಕ್ಸ್ ಈ ಬಿಲೀವ್ಸ್ ನೆಸೆಸರಿ ಕರೆಕ್ಷನ್ ಈಸ್ ಎಟ್ ಟು ಮೆಟೀರಿಯಲೈಸ್. ಅಂದ್ರೆ ಈಗೇನ್ ಕರೆಕ್ಷನ್ ಕಂಡು ಬಂದಿದೆ ಅದಿನ್ನೂ ಕಡಿಮೆ, ಇನ್ನು ಎಟ್ ಟು ಮೆಟೀರಿಯಲೈಸ್ ಅಂತಾರೆ. ದ ಮಾರ್ಕೆಟ್ ಸೀಮ್ಸ್ ಟು ಬಿ ಓವರ್ಲುಕಿಂಗ್ ದ ಫ್ಯಾಕ್ಟ್ ದಟ್ ದೇರ್ ಅರ್ನಿಂಗ್ಸ್ ಗ್ರೋತ್ ಇಸ್ ಸ್ಲೋಯಿಂಗ್. ಮಾರ್ಕೆಟ್ ಅರ್ನಿಂಗ್ಸ್ ಗ್ರೋತ್ ಸ್ಲೋ ಆಗ್ತಿರೋದನ್ನ ಓವರ್ಲುಕ್ ಮಾಡ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಇವರು ಹೇಳ್ತಿದ್ದಾರೆ. ಅಂದ್ರೆ ಇನ್ನು ಒಂದಷ್ಟು ಕರೆಕ್ಷನ್ ಆಗ್ಬೇಕು ಅನ್ನೋ ನಿಟ್ಟಿನಲ್ಲೇ ಇವರು ಮಾತಾಡ್ತಿದ್ದಾರೆ. ಹಾಗೆ IT ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಇವರು ಮಾತಾಡಿದ್ದಾರೆ ನೋಡಬಹುದು. ಎಸ್ಪೆಷಲಿ ಆನ್ IT, he acknowledges near-term headwinds from delayed discretionary spending and concern over the US economy, but remains bullish on fundamentals. ಸಾಕಷ್ಟು ಕನ್ಸರ್ನ್ಸ್ ಇದೆ IT ಸೆಕ್ಟರ್ಗೆ, ಅಮೆರಿಕದ ಸ್ಪೆಂಡಿಂಗ್ ಕಡಿಮೆ ಆಗ್ತಿರೋದು, ಹಾಗೆ US ಎಕಾನಮಿ ಸ್ಲೋ ಡೌನ್ ಇವುಗಳು. ಬಟ್ ಫಂಡಮೆಂಟಲ್ಸ್ ಕಡೆ ಹೆಚ್ಚು ಫೋಕಸ್ ಮಾಡ್ತಿದ್ವಿ, ರಿಮೈನ್ ಬುಲ್ಲಿಶ್ ಆನ್ ಫಂಡಮೆಂಟಲ್ಸ್ ಅಂತ ಹೇಳ್ತಾರೆ. ಜೊತೆಗೆ ದ ಸೆಕ್ಟರ್ ಹ್ಯಾಸ್ ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ಸ್ ಅಂಡ್ ಹೈ ಕ್ಯಾಶ್ ಜನರೇಷನ್. ದ ಶಾರ್ಟ್ ಟರ್ಮ್ ಔಟ್ಲುಕ್ ಇಸ್ ಕ್ಲೌಡೆಡ್ ಬೈ ಡಿಲೇಡ್ ರಿಕವರಿ ಇನ್ IT ಸ್ಪೆಂಡಿಂಗ್ ಫ್ರಮ್ US ಎಂಟರ್ಪ್ರೈಸಸ್. ಅಮೆರಿಕನ್ ಕಂಪನೀಸ್ IT ಸ್ಪೆಂಡಿಂಗ್ ಏನಿದೆ ಅದು ಡಿಲೇ ಆಗ್ತಿದೆ. ಹಾಗಾಗಿ ಅಲ್ಲಿನ ಶಾರ್ಟ್ ಟರ್ಮ್ ಔಟ್ಲುಕ್ ಕ್ಲೌಡಿ ಆಗಿದೆ, ಬಟ್ ಲಾಂಗ್ ಟರ್ಮ್ ಔಟ್ಲುಕ್ ಪಾಸಿಟಿವ್ ಅನ್ನೇ ಕೊಡ್ತಿದ್ದಾರೆ. ಜೊತೆಗೆ ಅವರ ಪೊಸಿಷನ್ಸ್ ಅನ್ನು ಕೂಡ ನೋಡಬಹುದು. HCLTech, L&T ಅಲಾಂಗ್ ವಿತ್ ಫ್ಯೂ ಮಿಡ್ ಕ್ಯಾಪ್ಸ್ ಅಲ್ಲಿ ಇವರು ಅಂಡರ್ ವೇಟ್ ಅನ್ನೇ ಕೊಡ್ತಿದ್ದಾರೆ. ಇನ್ನು ನೆಕ್ಸ್ಟ್ 361 ವೆಲ್ತ್ ಕಡೆ ನಾವು ಬಂದ್ರೆ ಪ್ಲೇಯಿಂಗ್ ಡಿಫೆನ್ಸ್ ವಿತ್ ಡೊಮೆಸ್ಟಿಕ್ ಥೀಮ್ಸ್. ಇವರು ಡೊಮೆಸ್ಟಿಕ್ ಬಿಸ್ನೆಸ್ ಮಾಡುವಂತ ಕಂಪನೀಸ್ ಕಡೆ ಹೆಚ್ಚು ಫೋಕಸ್ ಮಾಡ್ತಿದ್ದಾರೆ. ನಾನು ಈ ಹಿಂದೆ ಹೇಳಿದ್ದೆ, ಎಸ್ಪೆಷಲಿ ಟ್ಯಾರಿಫ್ ವಿಚಾರದಲ್ಲಿ ಅಮೆರಿಕಾದಲ್ಲಿ ಹೆಚ್ಚು ಬಿಸ್ನೆಸ್ ಮಾಡುವಂತ ಕಂಪನಿಗಳಿಗೆ ಹೆಚ್ಚು ಹೊಡೆತ ಬೀಳುವಂತ ಚಾನ್ಸಸ್ ಇರುತ್ತೆ. ಅಮೆರಿಕನ ಹೊರತುಪಡಿಸಿ ಬೇರೆ ದೇಶಗಳ ಜೊತೆ ಅಥವಾ ಇಂಡಿಯಾದಲ್ಲೇ ಮಾತ್ರ ಬಿಸ್ನೆಸ್ ಮಾಡುವಂತ ಕಂಪನೀಸ್ಗೆ ಇದೇನು ಇಂಪ್ಯಾಕ್ಟ್ ಮಾಡೋಲ್ಲ ಅಂತ ಇವರು ಕೂಡ ಅದೇ ಸ್ಟ್ಯಾನ್ಸ್ ಅನ್ನ ಫಾಲೋ ಮಾಡ್ತಿದ್ದಾರೆ. ಡೊಮೆಸ್ಟಿಕ್ ಥೀಮ್ ಕಡೆ ಹೆಚ್ಚು ಗಮನವನ್ನು ಕೊಡ್ತಿದ್ದಾರೆ ನೋಡಬಹುದು. ಉಮೇಶ್ ಅಗರ್ವಾಲ್ ಆಫ್ 361 ವೆಲ್ತ್ ಇಸ್ ಟೇಕಿಂಗ್ ಎ ಕಾಶಿಯಸ್ ಸ್ಟ್ಯಾನ್ಸ್ ಅವಾಯ್ಡಿಂಗ್ ಅಗ್ರೆಸಿವ್ ಅಕ್ಯುಮುಲೇಷನ್. ಅಂದ್ರೆ ಇತ್ತೀಚಿನ ಮಾರ್ಕೆಟ್ ಕರೆಕ್ಷನ್ ಏನಿದೆ ಆ ನಂತರ ಅಗ್ರೆಸಿವ್ ಆಗಿ ಬೈ ಮಾಡೋದಕ್ಕಿಂತ ಕಾಶಿಯಸ್ ಆಗಿ ಮೂವ್ ಮಾಡ್ತಿದ್ದಾರೆ. ಆಸ್ ಕಾರ್ಪೊರೇಟ್ ಅರ್ನಿಂಗ್ಸ್ ರಿಮೈನ್ ಮ್ಯೂಟೆಡ್. ಕಂಪನಿಗಳ ಅರ್ನಿಂಗ್ಸ್ ಕೂಡ ಸ್ಲೋ ಆಗ್ತಿರೋದ್ರಿಂದ ಇವರು ಕಾಶಿಯಸ್ ಆಗಿ ಮೂವ್ ಆಗ್ತಿದ್ದಾರೆ. ಅಗ್ರೆಷನ್ ಅನ್ನ ತೋರಿಸ್ತಿಲ್ಲ, ಎಸ್ಪೆಷಲಿ ಬೈಯಿಂಗ್ ಮಾಡ್ಲಿಕ್ಕೆ. There is no rush to accumulate positions, he says, favoring sectors with strong domestic demand that can weather global uncertainty. Globally uncertainty ಇರಬಹುದು, ಬಟ್ ಸ್ಟ್ರಾಂಗ್ ಡೊಮೆಸ್ಟಿಕ್ ಡಿಮಾಂಡ್ ಇರುವಂತ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ ನೋಡಬಹುದು. ಈಸ್ ಪರ್ಟಿಕ್ಯುಲರ್ಲಿ ಬುಲಿಶ್ ಆನ್ ಹೆಲ್ತ್ ಕೇರ್, ಎಸ್ಪೆಷಲಿ ಡೊಮೆಸ್ಟಿಕ್ ಬಿಸ್ನೆಸ್ ಕಡೆ ಹೆಚ್ಚು ಗಮನ ಕೊಡುವಂತ ಹೆಲ್ತ್ ಕೇರ್ ಸ್ಟಾಕ್ ಗಳ ಕಡೆ ಇವರು ಬುಲಿಶ್ ಆಗಿದ್ದಾರೆ. ಜೊತೆಗೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅನ್ನು ಕೂಡ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್, ಎಸ್ಪೆಷಲಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ರಿಲೇಟಿವ್ಲಿ ಇನ್ಸುಲೇಟೆಡ್ ಫ್ರಮ್ ಟ್ರೇಡ್ ಡಿಸ್ರಪ್ಷನ್ಸ್. ಸೊ ಬಹುಶಃ ಈ ಟ್ರೇಡ್ ಡಿಸ್ರಪ್ಷನ್ಸ್ ಇಂದ ಇವರು ಬಚಾವ್ ಆಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇವರು ಹೇಳ್ತಿದ್ದಾರೆ. ಜೊತೆಗೆ ನೋಡಬಹುದು, ಐ ಆಮ್ ಫೋಕಸಿಂಗ್ ಆನ್ ಸೆಕ್ಟರ್ಸ್ ದಟ್ ಆರ್ ರೂಟೆಡ್ ಇನ್ ಇಂಡಿಯಾಸ್ ಗ್ರೋತ್ ಸ್ಟೋರಿ. ಇಂಡಿಯಾದ ಗ್ರೋತ್ ಸ್ಟೋರಿಗೆ ಹೆಚ್ಚು ಲಿಂಕ್ ಆಗಿರುವಂತಹ ಕಂಪನೀಸ್ ಕಡೆ ಹೆಚ್ಚು ಫೋಕಸ್ ಅನ್ನ ಮಾಡ್ತಿದ್ದಾರೆ. ಈ ಮಾತನ್ನ ಅವರು ಹೇಳಿದ್ದಾರೆ. ಜೊತೆಗೆ ಅಗರ್ವಾಲ್ ಇಸ್ ಆಲ್ಸೋ ಐಯಿಂಗ್ ಅಪರ್ಚುನಿಟೀಸ್ in the circular economy and precision engineering, focusing on stocks with profitability and low debt. ಹೆಚ್ಚು ಪ್ರಾಫಿಟಬಿಲಿಟಿ ಇರಬೇಕು, ಸಾಲ ಕಡಿಮೆ ಇರಬೇಕು ಅಂತ ಕಡೆ ಹೆಚ್ಚಿನ ಗಮನವನ್ನ ಇವರು ಕೊಡ್ತಿದ್ದಾರೆ 361 ವೆಲ್ತ್ ಅವರು. ಸೊ ಹೆಚ್ಚಿನದಾಗಿ ಡೊಮೆಸ್ಟಿಕ್ ಬಿಸ್ನೆಸ್ ಕಡೆ ಹೆಚ್ಚು ಫೋಕಸ್ ಮಾಡ್ತಿದ್ದಾರೆ ಇವರು. ಇನ್ನು ನೆಕ್ಸ್ಟ್ ಬರೋದಾದ್ರೆ MK ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ಸ್. ಇವರು ಟ್ಯಾರಿಫ್ ರಿಸ್ಕ್ ಓವರ್ ಬ್ಲೌನ್, ಅಂದ್ರೆ ಟ್ಯಾರಿಫ್ ರಿಸ್ಕ್ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಇವರ ಫೋಕಸ್ ಎಲ್ಲಿದೆ? ಕಶ್ಯಪ್ Javeri of MK Investment Managers sees tariff concerns as less severe than feared. ಅಂದ್ರೆ ಏನು ಈಗ ಟ್ಯಾರಿಫ್ ಅಂತ ಭಯ ಪಡ್ತಿದೀವಿ ಅದಕ್ಕಿಂತ ಕಡಿಮೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋಂತ ಮಾತನ್ನ ಹೇಳ್ತಿದ್ದಾರೆ. ನಾವು ದೊಡ್ಡ ಮಟ್ಟದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದೀವಿ
ಅಷ್ಟೇನು ಆಗೋಲ್ಲ ಅನ್ನೋ ರೀತಿಯಲ್ಲಿ ಇವರು ಮಾತಾಡ್ತಿದ್ದಾರೆ. ಜೊತೆಗೆ ದ ಟ್ಯಾರಿಫ್ಸ್ ವಿಲ್ ಲೈಕ್ಲಿ ಬಿ ಇಂಪ್ಲಿಮೆಂಟೆಡ್ ಬಟ್ ದೇ ವಿಲ್ ಬಿ ಮೋರ್ ಮೆಜರ್ಡ್ ದನ್ ಆಂಟಿಸಿಪೇಟ್. ಅಂದ್ರೆ ಟ್ಯಾರಿಫ್ ಬರುತ್ತೆ ಅಥವಾ ಬೀಳುತ್ತೆ, ಬಟ್ ನಾವೇನ್ ಅಂದ್ಕೊಳ್ತಿದೀವಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೀಳದೆ ಇರಬಹುದು ಅನ್ನೋಂತ ಮಾತನ್ನು ಕೂಡ ಹೇಳ್ತಾರೆ. ಈ ಬಿಲೀವ್ಸ್ ಆಟೋ ಎನ್ಸೆಲರೀಸ್ ಅಂಡ್ ಫಾರ್ಮಾ ಸಿಡಿಎಂಒಸ್ ಆರ್ ವೆಲ್ ಪ್ಲೇಸ್ಡ್ ಟು ವಿತ್ ಸ್ಟ್ಯಾಂಡ್ ಟ್ರೇಡ್ ಪ್ರೆಷರ್ಸ್. ಅಂದ್ರೆ ಆಟೋ ಎನ್ಸೆಲರೀಸ್ ಕಂಪನೀಸ್ ಏನಿದಾವೆ, ಹಾಗೂ ಫಾರ್ಮಾ ಸಿಡಿಎಂಒ ಕಂಪನೀಸ್ ಏನಿದಾವೆ, ಬಹುಶಃ ಅವು ಅಂತ ದೊಡ್ಡ ಇಂಪ್ಯಾಕ್ಟ್ ಅನ್ನ ಕಾಣುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ದಾರೆ ಇವರು, ಎಸ್ಪೆಷಲಿ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ. ಇನ್ನು ಪಾಯಿಂಟಿಂಗ್ ಟು ದ inelastic nature of supply chains, particularly in auto ancillaries, he argues that high tariffs won't significantly impact Indian players. ಇಂಡಿಯನ್ ಪ್ಲೇಯರ್ಸ್ ಅನ್ನ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡೋದಿಲ್ಲ ಅನ್ನೋಂತ ಮಾತನ್ನ ಹೇಳ್ತಿದ್ದಾರೆ. ಬಿಕಾಸ್ ಯಾಕೆ ಅಂತ ನೋಡ್ಬೋದು, US ಮ್ಯಾನುಫ್ಯಾಕ್ಚರಿಂಗ್ ಜಸ್ಟ್ ಕಾಂಟ್ ಕಂಪೀಟ್ ವಿತ್ ಇಂಡಿಯಾ. ನಾನು ಈ ಹಿಂದೆ ಒಂದು ಮಾತನ್ನ ಹೇಳಿದ್ದೀನಿ, US ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು ಅಂತಂದ್ರೆ ಹೆವಿ ಕಾಸ್ಟ್ ಆಗುತ್ತೆ. ಇಲ್ಲಿ ₹100 ಖರ್ಚಾಗೋದು ಅಲ್ಲಿ 150 ಆಗ್ಬೋದು, 200 ಆಗ್ಬೋದು. ಯಾವುದೇ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂತಂದ್ರೆ ಹೆವಿ ಕಾಸ್ಟ್ ಆಗೋದ್ರಿಂದ ಅದು ಅಲ್ಲಿನ ಜನರಿಗೆ ಹೊರೆ ಆಗುತ್ತೆ. ಅಲ್ಲಿ ಮ್ಯಾನುಫ್ಯಾಕ್ಚರ್ ಗಿಂತ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋದು ಅವ್ರಗಳಿಗೆ ಬೆಟರ್ ಅಪರ್ಚುನಿಟಿ ಆಗಿರುತ್ತೆ ಅಥವಾ ಕಡಿಮೆಗೆ ಸಿಗುತ್ತೆ. ಹಾಗಾಗಿ ಬಹುಶಃ ಅದೇನು ದೊಡ್ಡ ಇಂಪ್ಯಾಕ್ಟ್ ಮಾಡೋದಿಲ್ಲ ಅನ್ನೋಂತ ಮಾತನ್ನು ಇವರು ಹೇಳ್ತಾರೆ. ಜೊತೆಗೆ ಹೈಲೈಟಿಂಗ್ OEM ಸ್ಪೆಸಿಫಿಕ್ ಪ್ರೊಡಕ್ಷನ್ ದಟ್ ಲಿಮಿಟ್ ಸಪ್ಲೈಯರ್ ಸಬ್ಸ್ಟಿಟ್ಯೂಷನ್. ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅನ್ನ ಇವರು ಹೈಲೈಟ್ ಮಾಡ್ತಿದ್ದಾರೆ ಸಪ್ಲೈಯರ್ ಸಬ್ಸ್ಟಿಟ್ಯೂಷನ್ಸ್ ಗೆ ಸಂಬಂಧಪಟ್ಟಂತೆ. ನಂತರ Javeri is selectively adding high quality mid cap stocks that have seen sharp correction. ಇತ್ತೀಚೆಗೆ ದೊಡ್ಡ ಮಟ್ಟದ ಏನು ಕರೆಕ್ಷನ್ ಬಂದಿದೆ, ಎಸ್ಪೆಷಲಿ ಮಿಡ್ ಕ್ಯಾಪ್ ಶೇರ್ಗಳಲ್ಲಿ, ಅಲ್ಲಿ ಹೈ ಕ್ವಾಲಿಟಿ ಶೇರ್ಗಳ ಕಡೆ ಇವರು ಫೋಕಸ್ ಮಾಡ್ತಿದ್ದಾರೆ. There are great opportunities and high quality companies right now. He adds advocating patience and strategic accumulation. ಇವರು ಕೂಡ ಪೇಷನ್ಸ್ ಇಂದ ಅಕ್ಯುಮುಲೇಷನ್ ಮಾಡುವಂತ ಅಪ್ರೋಚ್ಗೆ ಹೋಗ್ತಿದ್ದಾರೆ. ಎಸ್ಪೆಷಲಿ ಹೈ ಕ್ವಾಲಿಟಿ ಕಂಪನೀಸ್ ಕಡೆ ಹೆಚ್ಚು ಫೋಕಸ್ ಮಾಡ್ತಿದ್ದಾರೆ ಮಿಡ್ ಕ್ಯಾಪ್ ಶೇರ್ಗಳಲ್ಲಿ. ಇನ್ನು ನೆಕ್ಸ್ಟ್ ನಾವು ಬರೋದ್ರೆ ಮೋತಿಲಾಲ್ ಓಸ್ವಾಲ್. ಮೋತಿಲಾಲ್ ಓಸ್ವಾಲ್ ಅವರ ಅಪ್ರೋಚ್ ನೋಡಬಹುದು. ಡೊಮೆಸ್ಟಿಕ್ ಫೇಸಿಂಗ್ ಸೆಕ್ಟರ್ಸ್ ಇನ್ ಫೋಕಸ್, ಎಸ್ಪೆಷಲಿ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಅನ್ನ ಮಾಡುವಂತ ಕಂಪನೀಸ್ ಗಳ ಕಡೆ ಇವರು ಫೋಕಸ್ ಮಾಡ್ತಿದ್ದಾರೆ ನೋಡಬಹುದು. ಎಂಫಸೈಸಸ್ ಸೆಕ್ಟರ್ಸ್ ಡ್ರಿವನ್ ಬೈ ಇಂಡಿಯಾಸ್ ಎಕನಾಮಿಕ್ ಟ್ರಜೆಕ್ಟರಿ ರಾದರ್ ದನ್ ಎಕ್ಸ್ಟರ್ನಲ್ ಫೋರ್ಸಸ್. ವಿ ಹ್ಯಾವ್ ಇಂಟೆನ್ಷನಲಿ ಅವಾಯ್ಡೆಡ್ ಎಕ್ಸ್ಪೋರ್ಟ್ ಹೆವಿ ಸೆಕ್ಟರ್ಸ್. ಸೊ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿರುವಂತಹ ಕಂಪನೀಸ್ ನಾವು ಇಂಟೆನ್ಷನಲಿ ಅವಾಯ್ಡ್ ಮಾಡಿದೀವಿ ಇಲ್ಲಿವರೆಗೂ ಅಂತ ಹೇಳ್ತಾರೆ. ಜೊತೆಗೆ ಫೇವರಿಂಗ್ ಹೆಲ್ತ್ ಕೇರ್, ಏರ್ಲೈನ್ಸ್, ರಿನ್ಯೂವಬಲ್ಸ್ ಅಂಡ್ ಡಿಫೆನ್ಸ್, ಇವುಗಳ ಕಡೆ ಹೆಚ್ಚು ಫೋಕಸ್ ಮಾಡ್ತಿದ್ದಾರೆ. ಹೆಲ್ತ್ ಕೇರ್, ಏರ್ಲೈನ್ಸ್, ರಿನ್ಯೂವಬಲ್ಸ್, ಡಿಫೆನ್ಸ್ ಸೆಕ್ಟರ್ ಕಡೆ. ಇಂಡಸ್ಟ್ರೀಸ್ ವಿತ್ ಸ್ಟ್ರಾಂಗ್ ಡೊಮೆಸ್ಟಿಕ್ ಡಿಮಾಂಡ್ ಅಂಡ್ ಮಿನಿಮಲ್ ಟ್ಯಾರಿಫ್ ಎಕ್ಸ್ಪೋಸರ್, ಎಸ್ಪೆಷಲಿ ಹೆಚ್ಚು ಇಂಡಿಯಾದ ಬಿಸ್ನೆಸ್ ಕಡೆ ಫೋಕಸ್ ಮಾಡ್ತಿರುವಂತಹ ಕಂಪನೀಸ್, ಹಾಗೂ ಇನ್ ಕೇಸ್ ಟ್ಯಾರಿಫ್ ಹಾಕಿದ್ರೂ ಕೂಡ ತುಂಬಾ ಕಡಿಮೆ ಇಂಪ್ಯಾಕ್ಟ್ ಆಗುವಂತ ಎಕ್ಸ್ಪೋಸರ್ ಇರುವಂತ ಕಂಪನೀಸ್ ಕಡೆ ಹೆಚ್ಚಿನ ಗಮನವನ್ನ ಇವರು ಕೊಡ್ತಿದ್ದಾರೆ. ಈ ಸ್ಟ್ರಾಟಜಿ ಅಲೈನ್ಸ್ ವಿತ್ ದ ಫರ್ಮ್ಸ್ QGLP, ಕ್ವಾಲಿಟಿ, ಗ್ರೋತ್, ಲಾಂಗಿವಿಟಿ ಅಂಡ್ ಪ್ರೈಸ್. QGLP ಅಪ್ರೋಚ್ ಅನ್ನ ಇವರು ಫಾಲೋ ಮಾಡ್ತಿದ್ದಾರೆ. ನೋಡಬಹುದು, ಟಾರ್ಗೆಟಿಂಗ್ ಕಂಪನೀಸ್ ವಿತ್ ರೋಬಸ್ಟ್ ಬ್ಯಾಲೆನ್ಸ್ ಶೀಟ್ಸ್, ಸ್ಟ್ರಾಂಗ್ ಫಂಡಮೆಂಟಲ್ಸ್ ಅಂಡ್ ಸಸ್ಟೈನಬಲ್ ಗ್ರೋತ್. ಈ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಅವರು ಫೋಕಸ್ ಮಾಡ್ತಿದ್ದಾರೆ. We don't need to make drastic moves. Our portfolio is already focused on quality. ಅಗರ್ವಾಲ್ ಸ್ಟೇಟ್ಸ್ ಹೆಚ್ಚಿನದಾಗಿ ಕ್ವಾಲಿಟಿ ಕಡೆ ಗಮನವನ್ನ ಕೊಡ್ತಿದ್ದಾರೆ. ಹಾಗೆ ಸ್ಪೆಸಿಫಿಕ್ ಆಗಿ ಈ ಸೆಕ್ಟರ್ಸ್ ಕಡೆ ಹೆಚ್ಚು ಗಮನವನ್ನ ಕೊಡ್ತಿದ್ದಾರೆ ನೋಡಬಹುದು. ಇನ್ನು ಜನರೇಷನಲ್ ಕ್ಯಾಪಿಟಲ್ ಅವರು, ಇವ್ರುಗಳ ನೋಡಬಹುದು ಬೆಟ್ಟಿಂಗ್ ಆನ್ ಬ್ರಾಂಡ್ ಪವರ್. ಸೊ ಬ್ರಾಂಡ್ ಮೇಲೆ ಇವರು ಫೋಕಸ್ ಮಾಡ್ತಿದ್ದಾರೆ. ಸಾತ್ವಿಕ್ ಜೈನ್ ಆನ್ ಜನರೇಷನಲ್ ಕ್ಯಾಪಿಟಲ್ ಇಸ್ ಲೀನಿಂಗ್ ಆನ್ ಇಂಡಿಯಾಸ್ ರೈಸಿಂಗ್ ಕನ್ಸಂಪ್ಷನ್ ಸ್ಟೋರಿ. ಎಸ್ಪೆಷಲಿ ಇವರು ನಮ್ಮ ಇಂಡಿಯಾದ ಕನ್ಸಂಪ್ಷನ್ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಿದ್ದಾರೆ. ಇನ್ ಎ ಮಾರ್ಕೆಟ್ ಲೈಕ್ ಇಂಡಿಯಾ ವೇರ್ ಕನ್ಸಂಪ್ಷನ್ ಇಸ್ ಗ್ರೋಯಿಂಗ್, ಯು ಕಾಂಟ್ ಗೋ ರಾಂಗ್ ವಿತ್ ಸ್ಟ್ರಾಂಗ್ ಕನ್ಸ್ಯೂಮರ್ ಬ್ರಾಂಡ್ಸ್. ಸೊ ಕನ್ಸಂಪ್ಷನ್ ಸೆಕ್ಟರ್ ಅಲ್ಲಿ ಎಸ್ಪೆಷಲಿ ಸ್ಟ್ರಾಂಗ್ ಕನ್ಸ್ಯೂಮರ್ ಬ್ರಾಂಡ್ಸ್ ಕಡೆ ಹೆಚ್ಚು ಗಮನವನ್ನು ಕೊಡ್ತಿದ್ದಾರೆ. ಈಸ್ ಬ್ಯಾಕಿಂಗ್ ಕಂಪನೀಸ್ ಲೈಕ್ V2 ರಿಟೇಲ್, ಈಥೋಸ್ ಅಂಡ್ ವರುಣ್ ಬೆವರೇಜಸ್. ಇಂಪಾರ್ಟೆಂಟ್ ಆಗಿ ಈ 3 ಕಂಪನೀಸ್ ಅನ್ನು ಅವರು ಮೆನ್ಷನ್ ಮಾಡ್ತಿದ್ದಾರೆ. V2 ರಿಟೇಲ್, ಈಥೋಸ್, ವರುಣ್ ಬೆವರೇಜಸ್. ಈಗಾಗಲೇ ತುಂಬಾ ಜನರ ಪೋರ್ಟ್ಫೋಲಿಯೋದಲ್ಲಿ ವರುಣ್ ಬೆವರೇಜಸ್ ಇದೆ. ನಿಮ್ಮ ಪೋರ್ಟ್ಫೋಲಿಯೋಗಳಲ್ಲಿ ಈಥೋಸ್ ಕೂಡ ನಾನು ಹಿಂದೆ ಹಲವು ಸಲ ವಿಡಿಯೋನ ಕವರ್ ಮಾಡಿದ್ದೀನಿ. V2 ರಿಟೇಲ್ ಇತ್ತೀಚೆಗೆ ಬಂದಿರುವಂತಹ ಕಂಪನಿ, ಇವುಗಳನ್ನ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಸ್ಟ್ರಾಂಗ್ ಕನ್ಸ್ಯೂಮರ್ ಬ್ರಾಂಡ್ಸ್ ಅನ್ನು ಹೊಂದಿರುವಂತವು ವಿಚ್ ಆರ್ ಇನ್ಸುಲೇಟೆಡ್ ಫ್ರಮ್ ಟ್ಯಾರಿಫ್ ರಿಸ್ಕ್ ಅಂಡ್ ಪಾಯ್ಸ್ಡ್ ಟು ಬೆನಿಫಿಟ್ ಫ್ರಮ್ ಡೊಮೆಸ್ಟಿಕ್ ಡಿಮಾಂಡ್. ಡೊಮೆಸ್ಟಿಕ್ ಡಿಮಾಂಡ್ ತುಂಬಾ ಚೆನ್ನಾಗಿದೆ, ಜೊತೆಗೆ ಟ್ಯಾರಿಫ್ ರಿಸ್ಕ್ ಇಲ್ಲ. ಈ ಕಡೆ ಹೆಚ್ಚು ಫೋಕಸ್ ಮಾಡ್ತಾರೆ. ಈ ಆಲ್ಸೋ ಟ್ರ್ಯಾಕಿಂಗ್ ಆಪರ್ಚುನಿಟೀಸ್ ಇನ್ ಫಾರ್ಮಾ ಅಂಡ್ ಟೆಕ್. ಈ ಕಡೆ ಕೂಡ ಇವರು ಗಮನ ಕೊಡ್ತಿದ್ದಾರೆ. ಪರ್ಟಿಕ್ಯುಲರ್ಲಿ ಫರ್ಮ್ಸ್ ವಿತ್ ನಿಚೆ ಫೋಕಸ್ ಏರಿಯಾಸ್. ಐ ಆಮ್ ಲುಕಿಂಗ್ ಫಾರ್ ಕಂಪನೀಸ್ ದಟ್ ಹ್ಯಾವ್ ಬಿಲ್ಟ್ ಸ್ಟ್ರಾಂಗ್ ಫೌಂಡೇಶನ್ಸ್ ಅಂಡ್ ಹ್ಯಾವ್ ಎ ಕ್ಲಿಯರ್ ಗ್ರೋತ್ ಟ್ರಜೆಕ್ಟರಿ, ಜೈನ್ ಎಕ್ಸ್ಪ್ಲೈನ್ಸ್. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ನೋಡಬಹುದು ಪ್ರಿಫರೆನ್ಸ್ ಫಾರ್ ಡೊಮೆಸ್ಟಿಕ್ ಫಾರ್ಮಾ ಬ್ರಾಂಡ್ಸ್ ಅಂಡ್ ಆಯುರ್ವೇದ ಬೇಸ್ಡ್ ಬಿಸ್ನೆಸ್ ಸೀಯಿಂಗ್ ಸರ್ಜಿಂಗ್ ಕನ್ಸ್ಯೂಮರ್ ಇಂಟ್ರೆಸ್ಟ್. ಕನ್ಸ್ಯೂಮರ್ ಇಂಟ್ರೆಸ್ಟ್ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆಯುರ್ವೇದ ಬೇಸ್ಡ್ ಬಿಸ್ನೆಸ್ ಕಡೆ
ಹಾಗಾಗಿ ಇವುಗಳನ್ನ ಫೋಕಸ್ ಮಾಡ್ತಿದೀವಿ ಅನ್ನುವಂತ ಮಾತನ್ನ ಸಾತ್ವಿಕ್ ಜೈನ್ ಅವರು ಹೇಳ್ತಿದ್ದಾರೆ ಜನರೇಷನಲ್ ಕ್ಯಾಪಿಟಲ್ ನ. ಇನ್ನು ಪ್ರೂಡೆಂಟ್ ಈಕ್ವಿಟಿ, ಬೆಟ್ಟಿಂಗ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಬ್ಯಾಂಕಿಂಗ್. ಮೇಜರ್ ಆಗಿ 2 ಸೆಕ್ಟರ್ಸ್ ಅನ್ನ ಇವರು ಮೆನ್ಷನ್ ಮಾಡ್ತಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಬ್ಯಾಂಕಿಂಗ್ ಅನ್ನ. ವಿ ಪ್ರಿಫರ್ ಪ್ರಿಡಿಕ್ಟಬಲ್ ಸೆಕ್ಟರ್ಸ್ ಓವರ್ ದೋಸ್ ಮೈರ್ಡ್ ಇನ್ ಅನ್ಸರ್ಟನಿಟಿ. ಪ್ರಿಡಿಕ್ಟ್ ಮಾಡುವಂತ ಸಾಧ್ಯತೆಗಳಿರುವಂತ ಸೆಕ್ಟರ್ಸ್ ಕಡೆ ನಾವು ಪ್ರಿಫರ್ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಪಾಯಿಂಟಿಂಗ್ ಔಟ್ ದಟ್ ದೇ ಹ್ಯಾವ್ ಕಾನ್ಸಿಯಸ್ಲಿ ಅವಾಯ್ಡೆಡ್ ಐಟಿ ಸೆಕ್ಟರ್ ನ ಅವಾಯ್ಡ್ ಮಾಡಿದೀವಿ, ಆಟೋ ಅಂಡ್ ಕೆಮಿಕಲ್ಸ್ ಅನ್ನು ಕೂಡ ಅವಾಯ್ಡ್ ಮಾಡಿದೀವಿ ಅಂತ ಹೇಳ್ತಾರೆ. ದಿಸ್ ಇಸ್ ವೆಲ್ ಮೈಂಟೈನಿಂಗ್ ಅರೌಂಡ್ 30% ಇನ್ ಕ್ಯಾಶ್ ಟು ಕ್ಯಾಪಿಟಲ್ ಲೈಸ್ ಆನ್ ನ್ಯೂ ಅಪರ್ಚುನಿಟೀಸ್. 30% ಕ್ಯಾಶ್ ಅನ್ನ ಇಟ್ಕೊಂಡು ಅಪರ್ಚುನಿಟಿಗಾಗಿ ಕಾಯ್ತಿದೀವಿ ಅಂತ ಹೇಳ್ತಾರೆ. ಸೊ ಇವೆಷ್ಟು ಮೇಜರ್ PMS ಮ್ಯಾನೇಜರ್ಸ್ ಕೊಡ್ತಿರುವಂತ ಇನ್ಪುಟ್ಸ್ ಆಗಿದೆ. ತುಂಬಾನೇ ಒಳ್ಳೆ ಇನ್ಪುಟ್ಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕ್ ಆಗಿ ಖಂಡಿತ ಇಲ್ಲಿ ಸಾಕಷ್ಟು ಸ್ಪೆಸಿಫಿಕ್ ಸ್ಟಾಕ್ ಗಳು ಯೂಶಲಿ ಮೆನ್ಷನ್ ಮಾಡೋದಿಲ್ಲ. ನೀವು ಯಾವುದೇ PMS ಮ್ಯಾನೇಜರ್ಸ್ ಇಂಟರ್ವ್ಯೂಗಳನ್ನ ನೋಡಿದ್ರೆ ಅವರು ಸ್ಪೆಸಿಫಿಕ್ ಆಗಿ ಯಾವುದೇ ಸ್ಟಾಕ್ ಗಳನ್ನ ಮೆನ್ಷನ್ ಮಾಡೋದಿಲ್ಲ, ಬಟ್ ಹಿಂಟ್ಸ್ ಅನ್ನ ಕೊಡ್ತಾರೆ. ನೀವು ಯಾವ ಸೆಕ್ಟರ್ ಕಡೆ ಫೋಕಸ್ ಮಾಡಬಹುದು, ಚಾಲೆಂಜಿಂಗ್ ಎನ್ವಿರಾನ್ಮೆಂಟ್ ಇಂದ ಆಚೆ ಬರಬೇಕು ಅಂತಂದ್ರೆ ಅನ್ನುವಂತ ಹಿಂಟ್ಸ್ ಅನ್ನ ಕೊಡ್ತಾರೆ. ಅದೇ ರೀತಿಯ ಹಿಂಟ್ಸ್ ಖಂಡಿತ ಈ ವಿಡಿಯೋದಲ್ಲೂ ಕೂಡ ಸಾಕಷ್ಟು ಸಿಕ್ಕಿದಾವೆ. ಹೆಚ್ಚಿನದಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ರಿಸ್ಕ್ ಬೇಡ ಅನ್ನೋಂಥವ್ರು ಡೊಮೆಸ್ಟಿಕ್ ಬಿಸ್ನೆಸ್ ಕಡೆ ಹೆಚ್ಚು ಫೋಕಸ್ ಮಾಡಿದ್ರೆ ಖಂಡಿತ ಒಳ್ಳೆ ಅವಕಾಶಗಳು ಯಾವತ್ತೂ ಇದ್ದೇ ಇರುತ್ತೆ. ಮಾರ್ಕೆಟ್ ಅಲ್ಲಿ ಯಾವತ್ತು ಝೀರೋ ಅಪರ್ಚುನಿಟೀಸ್ ಆಗೋದಿಲ್ಲ. ಮಾರ್ಕೆಟ್ ಅಲ್ಲಿ ಅಪರ್ಚುನಿಟೀಸ್ ಯಾವತ್ತೂ ಕೂಡ ಇದ್ದೇ ಇರುತ್ತೆ, ಬಟ್ ಅದನ್ನ ಐಡೆಂಟಿಫೈ ಮಾಡುವಂತ ಕೇಪಬಿಲಿಟಿ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ. ಆಗ ಮಾತ್ರ ನಮಗೆ ಒಳ್ಳೆ ಲಾಭ ಗಳಿಸುವಂತ ಅವಕಾಶಗಳು ಜಾಸ್ತಿ ಆಗುತ್ತೆ. ಸರಿ ಗೆಳೆಯರೆ, ತುಂಬಾ ಲಾಂಗ್ ವಿಡಿಯೋ ಆಗಿದೆ ಇವತ್ತು. ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ಇದ್ದು ಪೂರ್ತಿ ವಿಚಾರ ತಿಳ್ಕೊಂಡಿದ್ದೀರಿ ಅಂತ. ಇಲ್ಲಿವರೆಗೂ ನೋಡಿರೋರು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಎಸ್ ಅಂತ ಫೀಡ್ಬ್ಯಾಕ್ ಕೊಡಿ. ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ತಾಳ್ಮೆಯಿಂದ ವಿಷಯನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀರಿ ಅಂತ. ಸರಿ ಗೆಳೆಯರೆ, ಒಳ್ಳೆ ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.